ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ. ಹಾಗಾಗಿ ಯುವ ಸಮೂಹ ಅಂದಾಗ ನಾವು ಕರುಳಿನ ಕ್ಯಾನ್ಸರ್ ಅಥವಾ ಕಾಲನ್ ಕ್ಯಾನ್ಸರನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಿದ್ದೀವಿ ಅನ್ನೋದಾದರೆ ಇದಕ್ಕೆ ಕಾರಣ ಏನು, ಯಾವ ರೀತಿಯ ಲಕ್ಷಣಗಳು ಕಾಲನ್ ಕ್ಯಾನ್ಸರಲ್ಲಿ ಕಂಡು ಬರುತ್ತೆ, ಇದಕ್ಕೆ ಸೂಕ್ತ ಪರಿಹಾರ ಅಂತ ಏನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಣಿಪಾಲ್ ಹಾಸ್ಪಿಟಲ್ನ ಡಾಕ್ಟರ್ ದೇವೇಶ್ ಎಸ್ ಬಳ್ಳಾರ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರೈಟ್, ಇವತ್ತು ನಾವು ಕಾರ್ಯಕ್ರಮದಲ್ಲಿ ಕಾಲನ್ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಕ್ಯಾನ್ಸರ್ನಂತಹ ಡಿಸೀಸ್ ಅಂತ ಹೇಳಿದ್ರೆ ಮುಂಚೆ ಎಲ್ಲ ವೆರಿ ರೇರ್ ಕೇಸ್ ಅನ್ನೋ ಥರ ಇರ್ತಿತ್ತು. ಬಟ್ ಇವತ್ತು 45 ಅನ್ನುವಾಗ ಯುವ ಸಮೂಹದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನು ಕಾರಣಗಳನ್ನು ಹೇಳ್ತೀರಿ? ಸೊ ಯೂಶಲಿ ನಾವು ಹೇಳುವಾಗ ಕ್ಯಾನ್ಸರ್ ಯಾಕೆ ಜಾಸ್ತಿ ಆಗ್ತದೆ ಅಂತ 3 ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ. ಡಯಟ್, ಲೈಫ್ ಸ್ಟೈಲ್ ಆರ್ ಎನ್ವೈರನ್ಮೆಂಟ್. ಮುಂಚೆ ಎಲ್ಲ ಇಂಡಿಯನ್ ಡಯಟ್ ತುಂಬ ಹೆಲ್ತಿ ಡಯಟ್ ಇದ್ದಿತ್ತು. ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಏನು ಇದೇ ಇಲ್ಲ, ಮಾಂಸ ಎಲ್ಲ ತುಂಬ ಕಮ್ಮಿ ಇದ್ದಿತ್ತು, ಶುಗರ್ ಆ ಥರ ಎಲ್ಲ ಜಾಸ್ತಿ ಇದ್ದೇ ಇಲ್ಲ. ಈಗ ನೋಡಿದರೆ ಎಲ್ಲದು ಊಟ ಪ್ಯಾಕೆಟಿಂದ ಬರುವುದು, ಎಲ್ಲದು ರಿಫೈನ್ಡ್ ಶುಗರ್, ತುಂಬ ಜಾಸ್ತಿ ಹೊರಗಡೆಯಿಂದ ತಿನ್ನೋದು, ಅದು ಡಾಮಿನೆಂಟ್ ಫ್ಯಾಕ್ಟರ್. ಸೊಪ್ಪು, ವೆಜಿಟಬಲ್, ಫ್ರೂಟ್ ಎಲ್ಲ ತುಂಬ ಕಮ್ಮಿ ಈಗ ಡಯಟಿಂದ, ಅದಕ್ಕೋಸ್ಕರ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ. ಎರಡನೇದು ಒಬಿಸಿಟಿ, ಲೈಫ್ ಸ್ಟೈಲ್ ಚೇಂಜಸ್. ಮುಂಚೆ ತುಂಬ ಫೀಲ್ಡ್ ಒಳಗೆ ಕೆಲಸ ಮಾಡ್ತಿದ್ರು ಜನರು, ಹೊರಗಡೆ ತುಂಬ ಕೆಲಸ ಮಾಡ್ತಿದ್ರು. ಈಗ ಎಲ್ಲರೂ ಒಳಗಡೆ ಆಫೀಸ್ ಜಾಬ್, ವರ್ಕ್, ಹೋಮ್ ಟು ಆಫೀಸ್ ಇನ್ ಕಾರ್, ಬರೋದ್ರಿಂದ ಕಾರ್ ಒಳಗೆ ಬರೋದು, ಯಾರು ಸ್ಟೇರ್ಸ್ ಯೂಸ್ ಮಾಡಲ್ಲ. ಒಬಿಸಿಟಿ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ಕ್ಯಾನ್ಸರ್ ಬರುತ್ತೆ. ಮೂರನೇದು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್. ಮೋಸ್ಟ್ ಕ್ಯಾನ್ಸರ್ಸ್ ಆಲ್ಕೋಹಾಲ್ ಸ್ಮೋಕಿಂಗ್ ರಿಲೇಟೆಡ್ ಇದ್ದೇ ಇರುತ್ತೆ. ಈ ಮೂರಿಂದ ತುಂಬ ಜಾಸ್ತಿ ಇನ್ಫ್ಲೂಯೆನ್ಸ್ ಇದೆ ಕ್ಯಾನ್ಸರಿಂದ. ಮತ್ತು ಇನ್ನೊಂದು ಏನಂದರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ನಾವು ಹೇಳ್ತು ಮೈಕ್ರೋಪ್ಲಾಸ್ಟಿಕ್ಸ್, ಇದೆಲ್ಲ ಊಟ ಒಳಗೆಲ್ಲ ಪೊಲ್ಯೂಷನ್ಗೋಸ್ಕರ ತುಂಬ ಜಾಸ್ತಿ ಕ್ಯಾನ್ಸರ್ ಬರ್ತಾ ಇದೆ. ಓಕೆ, ಏನೊಳಗೆ ಇರುತ್ತಂತ ಹೇಳೋಕ್ಕಾಗಲ್ಲ. ಎಲ್ಲದು ಪ್ಲಾಸ್ಟಿಕ್ ಬಾಟ್ಲಿಂದ ಕೊಡುವುದು. ಮೈಕ್ರೋಪ್ಲಾಸ್ಟಿಕ್ಸ್ ಅಂದರೆ ಈ ಟೆಫ್ಲಾನ್ ಕೋಟಿಂಗ್, ಅದನ್ನು ಮೈಕ್ರೋಪ್ಲಾಸ್ಟಿಕ್ಸ್ ಬರುತ್ತೆ. ಮತ್ತು ಇದು ಇಂಪ್ಯಾಕ್ಟ್ ಎಷ್ಟು ಇದೆ ಅಂತ ಇನ್ನೂ ಗೊತ್ತಿಲ್ಲ, ಇನ್ನೂ ರಿಸರ್ಚ್ ಆಗ್ತಾ ಇದೆ. ತುಂಬ ಜನ ಹೇಳ್ತಾರೆ ಇದಕ್ಕೋಸ್ಕರನೇ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಷ್ಟಪ್ಪ ಬರ್ತಾ ಇದೆ. ಬಿಕಾಸ್ ಮುಂಚೆ ಕ್ಯಾನ್ಸರ್ 60 ಇಯರ್ಸ್ಗಿಂತ ಕಮ್ಮಿ ಜನ ಕ್ಯಾನ್ಸರ್ ಕಾಣಿಸ್ತೇ ಇಲ್ಲ. ಕರೆಕ್ಟ್, ಇದು 45 ಬಿಲೋ ಇರೋರ್ಗೂ ಬರ್ತಿದೆ. ತುಂಬಾ ಜಾಸ್ತಿ ಯಂಗ್ ಏಜ್ ಕ್ಯಾನ್ಸರ್ ಬರ್ತಾ ಇದೆ ಈಗ. ರೈಟ್, ಈಗ ಡಯಾಗ್ನೋಸ್ ವಿಷಯಕ್ಕೆ ಬರೋದಾದ್ರೆ ಈಗ ಕೊಲೋನೋಸ್ಕೋಪಿಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ತಂದ್ರೆ ವೆಲ್ ಅಂಡ್ ಗುಡ್ ಅಂತ ಅನ್ಸುತ್ತಾ, ಹೇಗೆ ಅಂತ? ನಾರ್ಮಲಿ ಕೋಲನ್ ಕ್ಯಾನ್ಸರ್ಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೊಲೊನಾಸ್ಕೋಪಿಯೇ. ಓಕೆ, ಈಗ ತುಂಬಾ ಜಾಸ್ತಿ ಟೆಸ್ಟ್ ಇದೆ ಮಾರ್ಕೆಟ್ ಒಳಗೆ. ಒಂದು ಟೆಸ್ಟ್ ಕೋಲೋಗಾರ್ಡ್ ಅಂತ ಇದೆ, ಅದು ಸ್ಟೂಲ್ ಇಂದ ಕ್ಯಾನ್ಸರ್ DNA ಚೆಕ್ ಮಾಡುತ್ತೆ. ಈ ಟೆಸ್ಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಆ ಟೆಸ್ಟ್ ಪಾಸಿಟಿವ್ ಬಂದ್ರೆ ಕೊಲೊನೋಸ್ಕೋಪಿ ಮಾಡಲೇಬೇಕು. ಓಕೆ, ಪಾಸಿಟಿವ್ ಬಂದ್ರೇನು ಕೊಲೊನೋಸ್ಕೋಪಿ ಮಾಡಲೇಬೇಕು. ಮತ್ತು ನೆಗೆಟಿವ್ ಇದ್ರೆ 100% ರಿಸಲ್ಟ್ ಅಲ್ಲ. ಅವ್ರು ಹೇಳ್ತಾರೆ 92% ಪಾಸಿಟಿವ್ ಪ್ರಿಡಿಕ್ಟಿವ್ ವ್ಯಾಲ್ಯೂ ಇತ್ತಂತ. ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೊಲೊನೋಸ್ಕೋಪಿನೇ ಇದೆ. ಬಿಕಾಸ್ ಕೋಲನ್ ಕ್ಯಾನ್ಸರ್ ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಪ್ರೀ ಕ್ಯಾನ್ಸರಸ್ ಫೇಸ್ ಇದೆ. ನಾವು ಹೇಳ್ತೇವೆ ಪಾಲಿಪ್ಸ್ ಅಂತ. ಪಾಲಿಪ್ಸ್ ಇದ್ರೆ ಅದು ಪ್ರೀ ಕ್ಯಾನ್ಸರಸ್ ಫೇಸ್. 10 ವರ್ಷ 15 ವರ್ಷ ಆದ್ಮೇಲೆ ಪಾಲಿಪ್ ಕ್ಯಾನ್ಸರ್ ಆಗುತ್ತೆ. ಅದಕ್ಕೆ ಮುಂಚೆ ಪಾಲಿಪ್ ಸಿಕ್ತರೆ, ಪಾಲಿಪ್ ತೆಗೆದ್ರೆ ಕ್ಯಾನ್ಸರ್ ಬರಲ್ಲ. ಅದಕ್ಕೋಸ್ಕರ ನಾವು ಕೊಲೊನೋಸ್ಕೋಪಿ ಅಡ್ವೊಕೇಟ್ ಮಾಡ್ತೇವೆ. ರೈಟ್, ಸ್ಕ್ರೀನಿಂಗ್ ವಿಚಾರಕ್ಕೆ ಬರೋದಾದ್ರೆ ಯಾವಾಗ ಮಾಡಬೇಕಾಗತ್ತೆ ಸ್ಕ್ರೀನಿಂಗ್, ಅಂಡ್ ಎಷ್ಟು ಸಲ ಮಾಡಿದ್ರೆ ಉತ್ತಮ ಅಂತ ಅನ್ಸುತ್ತೆ? ಸೊ ಇದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಂಡಿಯಾ ಒಳಗೆ. ಎಲ್ಲರೂ ಹೇಳ್ತಾರೆ ಡಾಕ್ಟರ್ ನಾನು ತುಂಬಾ ಹೆಲ್ತಿ ಇದ್ದೀನಿ, ಜೀವ ಒಳಗೆ ಒಂದು ಸಲ ಡಾಕ್ಟರ್ ನೋಡ್ಲೇ ಇಲ್ಲ. ಸ್ಕ್ರೀನಿಂಗ್ ಬಗ್ಗೆ ತುಂಬಾ ಕಷ್ಟ ನಮ್ಮ ದೇಶ ಒಳಗೆ ಪ್ರಮೋಟ್ ಮಾಡೋಕೆ. ಗೈಡ್ಲೈನ್ಸ್ ಏನು ಹೇಳ್ತಂತ 45 ಇಯರ್ಸ್ ಆದ್ಮೇಲೆ 10 ವರ್ಷ ಒಂದ್ಸಲ ಕೊಲೊನಾಸ್ಕೋಪಿ ಮಾಡಬೇಕು. ಬೇರೆ ಏನಾದ್ರು ಟೆಸ್ಟ್ ಮಾಡ್ತಿದ್ರೆ ಕೋಲೋಗಾರ್ಡ್ ಆ ಥರ ಟೆಸ್ಟ್ ಏನಾದ್ರು ಮಾಡ್ತಿದ್ರೆ 3 ವರ್ಷ ಒಂದ್ಸಲ ಮಾಡಬೇಕು. ಇದು ತುಂಬಾ ಸಿಂಪಲ್. 10 ವರ್ಷಕ್ಕೆ ಒಂದ್ಸಲ ಸ್ಕ್ರೀನಿಂಗ್ ಟೆಸ್ಟ್ ಮಾಡೋದು ತುಂಬಾ ಕಷ್ಟನೇ ಅಲ್ಲ. ಮತ್ತು ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಸಿಕ್ಬೋದು ಈ ಕಾಯಿಲೆ, ಮತ್ತು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೋಸ್ಕರ 45 ಆದ್ಮೇಲೆ ಮಾಡ್ಬೇಕು ಈ ಟೆಸ್ಟ್. ಓಕೆ, ಈಗ ಕೊಲೋನ್ ಕ್ಯಾನ್ಸರ್ ಅಂದಾಗ ಅದನ್ನ ಪತ್ತೆ ಮಾಡೋ ವಿಧಾನಗಳೇನು, ಹೇಗೆ ಅದನ್ನ ಡಯಾಗ್ನೋಸ್ ಮಾಡ್ಬೋದು, ಪತ್ತೆ ಮಾಡೋದು ಹೇಗೆ? ಅಟ್ ದ ಸೇಮ್ ಟೈಮ್ ಈಗ ಕೊಲೋಗಾರ್ಡ್ ಅಂತ ನೀವು ಹೇಳಿದ್ರಲ್ಲ, ಅದು ಹೇಗೆ, ಅದು ಯಾವ ರೀತಿ ಅದನ್ನ ಯೂಸ್? ಸೊ ಕೋಲೋಗಾರ್ಡ್ ಅಂದ್ರೆ ನಿಮ್ಮ ಮೋಷನ್ ಇಂದ ಟೆಸ್ಟ್ ಮಾಡ್ತಾರೆ ಕ್ಯಾನ್ಸರ್ DNA ಚೆಕ್ ಮಾಡೋಕೆ. ಅದು DNA ಮೋಷನ್ ಒಳಗೆ ಇದ್ರೆ ಅರ್ಥ ಏನಂತ, ಕೋಲನ್ ಕ್ಯಾನ್ಸರ್ ಎಲ್ಲರೂ ಇದೆ ಅಂತ. ಅಂದ್ರೆ 100% ಅದ್ರಲ್ಲಿ ಗೊತ್ತಾಗುತ್ತೆ ಅಂತ? 100% ಅಲ್ಲ, ಅದು ಅಕ್ಯುರಸಿ 92% ಅಂತ ಹೇಳ್ತಾರೆ. ಸ್ಟಡಿ ಒಳಗೆ 92% ಹೇಳ್ತಾರೆ. ಯೂಶಲಿ ನಾವು ಏನು ಹೇಳ್ತೇವೆ, ಯಾರಿಗೂ ಕೊಲೊನೋಸ್ಕೋಪಿ ಆಗಲ್ಲ. ಬಿಕಾಸ್ ಕೊಲೊನೋಸ್ಕೋಪಿ ಸ್ವಲ್ಪ ಕಷ್ಟ ಟೆಸ್ಟ್ ಮಾಡೋಕೆ.
ಸ್ವಲ್ಪ ಪೇನ್ಫುಲ್ ಟೆಸ್ಟು ಇದೆ ಬಿಕಾಸ್ ಮೋಷನ್ ಜಾಗ ಒಳಗೆ ಕ್ಯಾಮರಾ ಹಾಕಬೇಕು, ಸ್ವಲ್ಪ ಪೇನ್ಫುಲ್ ಇದೆ. ತುಂಬಾ ಜಾಸ್ತಿ ಜನ ಅದು ಮಾಡೋದು ಬೇಡ. ತುಂಬಾ ಅನ್ವಿಲ್ಲಿಂಗ್ ಇದೆ ಕೊಲೊನೋಸ್ಕೋಪಿಗೆ, ನಾವು ಈ ಕೋಲೋಗಾರ್ಡ್ ಟೆಸ್ಟ್ ಅಡ್ವೊಕೇಟ್ ಮಾಡ್ತೀವಿ. ರೈಟ್. ಹಂಗಾರೆ ನಂಗೆ ಇಲ್ಲಿ ಏನು ಕ್ವಶನ್ ರೈಸ್ ಆಯ್ತಂದ್ರೆ, ಈಗ ಚಿಕಿತ್ಸೆ ತಗೊಳ್ಳೋಕೆ ಅಂದರೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಹಲವಾರು ಸಂದರ್ಭದಲ್ಲಿ ಹಿಂದೇಟು ಹಾಕ್ತಾರೆ. ಆ್ಯಂಡ್ ಡಯಾಗ್ನೋಸ್ ವಿಷಯದಲ್ಲೂ ಕೂಡ ಪೈಲ್ಸ್ ಇರ್ಬೋದು, ಪೈಲ್ಸ್ನಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಈ ಥರದೊಂದು ಥಾಟ್ ಇರೋದ್ರಿಂದಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಿ? ಹಾಂ, ಇದು ತುಂಬ ಇಂಪಾರ್ಟೆಂಟ್. ಯೂಶಲಿ ನಾವು ಹೇಳ್ತು ಒಂದು 5-6 ವಾರ್ನಿಂಗ್ ಸಿಂಪ್ಟಮ್ಸ್ ಇರುತ್ತೆ. ಯಾರಿಗಾರು ಬ್ಲೀಡಿಂಗ್ ಬಂದರೆ ರೆಕ್ಟಿಮ್ ಇಂದ, ಅದು ಪೈಲ್ಸ್ ಇಂದ ಬರ್ಬೋದು, ಬಟ್ ಕೋಲನ್ ಕ್ಯಾನ್ಸರ್ ಬರ್ಬೋದು, ಚಾನ್ಸಸ್ ಇದೆ. ಅದಕ್ಕೆ ಫಸ್ಟ್ ಟೆಸ್ಟ್ ಏನು ಮಾಡ್ಬೇಕಂತ, ಬ್ಲೀಡಿಂಗ್ ಬಂದರೆ ಕೊಲೊನೋಸ್ಕೋಪಿ ಮಾಡ್ಬೇಕು, ರೂಲ್ ಔಟ್ ಮಾಡೋಕೆ. ಪೈಲ್ಸ್ ತುಂಬ ನಾರ್ಮಲ್. ಪೈಲ್ಸ್ ಅಂದರೆ ಹೆಮರಾಯ್ಡ್ಸ್. ಎಲ್ಲ ಜನರಿಗೆ ಹೆಮರಾಯ್ಡ್ಸ್ ಇದ್ದೇ ಇರುತ್ತೆ. ಹೆಮರಾಯ್ಡ್ಸ್ ನಾರ್ಮಲ್ ಅಬ್ನಾರ್ಮಲ್ ಅಲ್ಲ. ಹೆಮರಾಯ್ಡ್ಸ್ ಅಂತ ಬಿಟ್ಬಿಟ್ರೆ ಕೋಲನ್ ಕ್ಯಾನ್ಸರ್ ಮಿಸ್ ಆಗ್ಬೋದು. ಅದಕ್ಕೆ ಇಟ್ ಬ್ಲೀಡಿಂಗ್. ಬೇರೆದು ಏನಂದ್ರೆ ಸ್ಟೂಲ್ ಫ್ರೀಕ್ವೆನ್ಸಿ. 10 ವರ್ಷದಿಂದ ಎಲ್ಲ ದಿವಸ ಒಂದ್ಸಲ ನಾನು ಬಾತ್ರೂಮಿಗೆ ಹೋಗ್ತಾ ಇದ್ದೀನಿ, ಈಗ 5 ಸಲ ಹೋಗ್ಬೇಕು. ಒಂದ್ಸಲ ಲೂಸ್ ಹೋಗುತ್ತೆ, ಒಂದ್ಸಲ ಗಟ್ಟಿ ಹೋಗುತ್ತೆ. ಅದು ತುಂಬಾ ಡೇಂಜರಸ್. ಚೇಂಜ್ ಇನ್ ಬೌಲ್ ಹ್ಯಾಬಿಟ್ಸ್ ನಾವು ಹೇಳ್ತೇವೆ. ಆ ಥರ ಬಂದರೆ ನೋಡ್ಲೇಬೇಕು ಡಾಕ್ಟರಿನ. ಇದು ಕೋಲನ್ ಕ್ಯಾನ್ಸರ್ ಫಸ್ಟ್ ಸೈನ್ ಇರ್ಬೋದು. ಬೇರೆ ಏನಂದ್ರೆ ಮೋಷನ್ ಜೊತೆಗೆ ತುಂಬಾ ಮ್ಯೂಕಸ್ ಟೈಪ್, ವಾಟರಿ ಟೈಪ್ ಹೋಗ್ತಾ ಇದೆ, ಅದು ನೋಡ್ಬೇಕು. ಆಮೇಲೆ ತುಂಬಾ ಸುಸ್ತಾಗ್ತಾ ಇದೆ, ಯಾಕೋ ಅಂತ ಗೊತ್ತೇ ಇಲ್ಲ. ಬ್ಲಡ್ ಟೆಸ್ಟ್ ಮಾಡಿದ್ವಿ, ಹಿಮೋಗ್ಲೋಬಿನ್ ಕಮ್ಮಿ ಇದೆ. ಹಿಮೋಗ್ಲೋಬಿನ್ ಕಮ್ಮಿ ಆಗೋಕೆ ಏನಾದ್ರು ಕಾರಣ ಇರಲೇಬೇಕು. ಬ್ಲೀಡಿಂಗ್ ಎಲ್ಲರಿಂದ ಆಗ್ಲೇಬೇಕು. ಸೊ ಮೋಸ್ಟ್ಲಿ ಹೆಣ್ಗಳಿಂದ ಪೀರಿಯಡ್ಸ್ ಇಂದ ಆಗ್ಬೋದು, ಬಟ್ ಗಂಡಸರಿಗೆ ಕಾರಣ ಜಾಸ್ತಿ ಇಲ್ಲ. ಸ್ಟಮಕ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ ವೆರಿ ಕಾಮನ್ ರೀಸನ್. ಆದ್ರೂ ಬೀಂಗ್ ಅ ಪೇಷಂಟ್ ಡಯಾಗ್ನೋಸ್ ಮಾಡೋಕೆ ಅಷ್ಟು ಸುಲಭವಾಗಿ ಗೊತ್ತಾಗ್ಲಿಕ್ಕಿಲ್ಲ. ಅರ್ಲಿ ಸ್ಟೇಜ್ ಒಳಗೆ ನೋಡೋಕೆ ಸ್ವಲ್ಪ ಕಷ್ಟ. ಬಟ್ ಈ ತರ ಏನಾದ್ರು ಬಂದ್ರೆ, ಚೇಂಜ್ ಇನ್ ಬೌಲ್ ಹ್ಯಾಬಿಟ್ಸ್, ತುಂಬಾ ಸುಸ್ತಾಗ್ತಾ ಇದೆ, ವೇಟ್ ಲಾಸ್ ಬರ್ತಾ ಇದೆ, ಅಲ್ಲಿದ್ರೆ ಬ್ಲೀಡಿಂಗ್ ಬರ್ತಾ ಇದೆ, ಅರ್ಜೆಂಟ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಅವ್ರು ನೋಡ್ಬೇಕು, ಕೋಲನ್ ಕ್ಯಾನ್ಸರ್ ರೂಲ್ ಔಟ್ ಮಾಡಬೇಕು. ಈಗ ಫಸ್ಟ್ ಮಾಡುವಂತ ಸ್ಕ್ರೀನಿಂಗ್ಗಳಿರುತ್ತಲ್ಲ, ಇದು ಹಾಗಾದ್ರೆ ಎಷ್ಟು ನಿರ್ಣಾಯಕ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ತುಂಬಾ ಇಂಪಾರ್ಟೆಂಟ್ ಇದೆ. US ವೆಸ್ಟರ್ನ್ ಕಂಟ್ರೀಸ್ ಒಳಗೆ ಯೂನಿವರ್ಸಲ್ ಸ್ಕ್ರೀನಿಂಗ್ ಇದೆ. ಅದಂದ್ರೆ ಗವರ್ಮೆಂಟ್ ಸ್ಪಾನ್ಸರ್ ಮಾಡ್ತಾರೆ. ಎಲ್ಲರೂ 45 ಇಯರ್ಸ್ ಆದ್ಮೇಲೆ 10 ವರ್ಷ ಕೊಲೊನೋಸ್ಕೋಪಿ ಮಾಡ್ತಾರೆ. ಅದಕ್ಕೋಸ್ಕರ ಕೋಲನ್ ಕ್ಯಾನ್ಸರ್ ಅಲ್ಲೆಲ್ಲ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಬರುತ್ತೆ. ಅರ್ಲಿ ಸ್ಟೇಜ್ ಬಂದ್ರೆ ಕೀಮೋಥೆರಪಿ ಬೇಡ, ರೇಡಿಯೇಷನ್ ಬೇಡ, ಆಪರೇಷನ್ ಆದ್ಮೇಲೆ ಎಲ್ಲದು ಸರಿ ಆಗುತ್ತೆ, ಬಟ್ ಬ್ಯಾಗ್ ಮಾಡ್ಸೋದು ಬೇಡ. ಲೇಟ್ ಸ್ಟೇಜ್ ಅಲ್ಲಿ ಬಂದ್ರೆ ತುಂಬಾ ಕಷ್ಟ. ಲೇಟ್ ಸ್ಟೇಜ್ ಅಲ್ಲಿ ಬಂದ್ರೆ ಫಸ್ಟ್ ಕೀಮೋಥೆರಪಿ ಕೊಡ್ಬೇಕು, ಆಪರೇಷನ್, ದೊಡ್ಡ ಆಪರೇಷನ್ ಮಾಡ್ಬೇಕು. ಆಪರೇಷನ್ ಮಾಡುವಾಗ ಬೇರೆ ಏನಾದ್ರು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಲೈಫ್ ಕ್ವಾಲಿಟಿ ತುಂಬಾ ಕೆಟ್ಟದಿರುತ್ತೆ. ಅದಕ್ಕೆ ಅರ್ಲಿ ಸ್ಟೇಜ್ ಅಲ್ಲಿ ಸ್ಕ್ರೀನ್ ಮಾಡಿದ್ರೆ, ಅರ್ಲಿ ಸ್ಟೇಜ್ ಅಲ್ಲಿ ಸಿಕ್ಕಿದ್ರೆ, ಬೆಸ್ಟ್ ಪ್ರೀ ಕ್ಯಾನ್ಸರ್ ಸ್ಟೇಜ್ ಒಳಗೆ ಸಿಕ್ಕಿದ್ರೆ ಆಪರೇಷನ್ ಮಾಡೋದು ಬೇಡ. ಕೊಲೊನೋಸ್ಕೋಪಿ ಒಳಗೆ ಎಲ್ಲ ಪಾಲಿಪ್ಸ್ ತೆಗಿಬಹುದು, ಬೇರೆ ಏನು ಮಾಡೋದು ಬೇಡ. ಓಕೆ, ಗಾಟ್ ಇಟ್. ನಾವೀಗ ಇಂಡಿಯಾ ಅಂತ ತಗೊಳ್ಳೋದಾದ್ರೆ ಅಂದಾಜು ಎಷ್ಟು % ಆಫ್ ಪೀಪಲ್ ಈ ಕೊಲೊನ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಇದೆಲ್ಲ ಇನ್ಸಿಡೆನ್ಸ್ ನೋಡೋಕೆ ನಾವು ಪಾಪ್ಯುಲೇಷನ್ ಕ್ಯಾನ್ಸರ್ ರಿಜಿಸ್ಟ್ರಿ ನೋಡ್ಬೇಕು. ಇಂಡಿಯಾ ಒಳಗೆ NCRP ಅಂತ ಇದೆ, ನ್ಯಾಷನಲ್ ಕ್ಯಾನ್ಸರ್ ರಿಜಿಸ್ಟ್ರಿ ಪ್ರೋಗ್ರಾಮ್. ಅದು ಒಳಗೆ ನಮ್ ಇನ್ಸಿಡೆನ್ಸ್ ಹೇಳ್ತಾರೆ 5 to 7 per 100,000. ಪ್ರಾಬ್ಲಮ್ ಏನಂತ, ಈ ರಿಜಿಸ್ಟ್ರಿ ಓನ್ಲಿ ಸೀಸ್ 16% ಆಫ್ ಆ ಪಾಪ್ಯುಲೇಷನ್. ಅದಂದ್ರೆ 16% ಇಸ್ ಗುಡ್ ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್, ಬಟ್ ತುಂಬಾ ಅಂಡರ್ ರಿಪೋರ್ಟಿಂಗ್ ಇದೆ. ಹಳ್ಳಿ ಕಡೆಯವರು, ನಾರ್ತ್ ಈಸ್ಟ್ ಒಳಗೆ ರಿಪೋರ್ಟಿಂಗ್ ತುಂಬಾ ಕಮ್ಮಿ. ಅದಕ್ಕೆ ಅಕ್ಯುರೇಟ್ ಇನ್ಸಿಡೆನ್ಸ್ ಎಷ್ಟಿತ್ತ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ ರಿಜಿಸ್ಟ್ರಿ ಒಳಗೆ ಹೇಳ್ತಾರೆ 5 to 7 per 100,000. ಅದ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಅದು ಎಷ್ಟರ ಮಟ್ಟಿಗಾಗತ್ತೆ? ಹೌದು, ರಿಜಿಸ್ಟ್ರಿ ತುಂಬಾ ಅಂಡರ್ ರಿಪೋರ್ಟಿಂಗ್ ಇದೆ. ವೆಸ್ಟರ್ನ್ ರಿಜಿಸ್ಟ್ರೀಸ್ ಒಳಗೆಲ್ಲ ಮೋರ್ ದೆನ್ 60% ಆಫ್ ಪಾಪ್ಯುಲೇಷನ್ ಕವರ್ ಮಾಡ್ತಾರೆ. ನಮ್ ರಿಜಿಸ್ಟ್ರಿ ಓನ್ಲಿ 17% ಆಫ್ ಆ ಪಾಪ್ಯುಲೇಷನ್. ಸೊ ಅವೇರ್ನೆಸ್ ಮೇಜರ್ ರೋಲ್ ಇದೆ ಅಂತ ಅನ್ಕೋತೀನಿ. ಅವೇರ್ನೆಸ್ ತುಂಬಾ ಮೇಜರ್ ರೋಲ್ ಇರಲೇಬೇಕು. ಪ್ರಾಬ್ಲಮ್ ಏನಂತ, ಈ ಸಿಂಪ್ಟಮ್ಸ್ ಇದ್ರೆ ತುಂಬಾ ಜಾಸ್ತಿ ಪೇಷಂಟ್ ಬರ್ತಾರೆ. 1 ವರ್ಷದಿಂದ ಬ್ಲೀಡಿಂಗ್ ಆಗ್ತಾ ಇದೆ, 1 ವರ್ಷದಿಂದ ಸ್ಟೂಲ್ ಫ್ರೀಕ್ವೆನ್ಸಿ ಚೇಂಜ್ ಆಗಿದೆ. ಪೈಲ್ಸ್ ಅಂತ ಏನು ಮಾಡಲಿಲ್ಲ ಡಾಕ್ಟರ್, ಪೈಲ್ಸ್ ಅಂತ ಡಯಟ್ ಇಂದ ಕಂಟ್ರೋಲ್ ಮಾಡಿದೀನಿ, ಈಗ ಲೇಟ್ ಸ್ಟೇಜ್ ಅಲ್ಲಿ ಬರ್ತಾರೆ. ಏನ್ ಮಾಡುದು? ಅದಕ್ಕೆ ಸ್ವಲ್ಪ ಅವೇರ್ನೆಸ್ ಇದ್ರೆ, ಈ ತರ ಬಂದ್ರೆ ಅರ್ಜೆಂಟ್ ಡಾಕ್ಟರ್ಗೆ ಹೋಗಿ, ಡಾಕ್ಟರ್ ನೋಡ್ತಾರೆ, ಕೊಲೊನೋಸ್ಕೋಪಿ ಬೇಕಾದ್ರೆ ಮಾಡ್ತಾರೆ. ಅರ್ಲಿ ಸ್ಟೇಜ್ ಅಲ್ಲಿ ಗೊತ್ತಾಗಿದೆ, ಟ್ರೀಟ್ಮೆಂಟ್ ಸಕ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಹೌದು, ರೈಟ್. ಈಗ ಕ್ಯಾನ್ಸರ್ ಅಂದಾಗ
ಕೆಲವೊಂದು ಕಾರಣಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಜೆನೆಟಿಕ್ ರೀಸನ್ ಮೇಜರ್ ರೋಲ್ ಇದೆಯಾ? ಹೌದು, ಡೆಫಿನೆಟ್ಲಿ. ಕ್ಯಾನ್ಸರ್ ಒನ್ ಆಫ್ ದ ನೋನ್ ಫ್ಯಾಕ್ಟರ್ಸ್ ಜೆನೆಟಿಕ್ ಇದ್ದೇ ಇರುತ್ತೆ. ನಾವು ಹೇಳ್ತೋ 4 ಕ್ಯಾನ್ಸರ್ಸ್ ವೆರಿ ಸ್ಟ್ರಾಂಗ್ ಜೆನೆಟಿಕ್ ಅಸೋಸಿಯೇಷನ್: ಬ್ರೆಸ್ಟ್, ಕೋಲನ್, ಓವರಿ ಮತ್ತು ಗ್ಯಾಸ್ಟ್ರಿಕ್ ಅಂತ. ಈ 4 ಕ್ಯಾನ್ಸರ್ಗೆ ತುಂಬಾ ಸ್ಟ್ರಾಂಗ್ ಫ್ಯಾಮಿಲಿ ಅಸೋಸಿಯೇಷನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಯಾರಿಗಾರು ಯಂಗ್ ಏಜ್ ಒಳಗೆ ಕ್ಯಾನ್ಸರ್ ಬಂದ್ರೆ, ಫ್ಯಾಮಿಲಿ ಮೆಂಬರ್ಸ್ ಒಳಗೆ ತುಂಬಾ ಜಾಸ್ತಿ ಕ್ಯಾನ್ಸರ್ ಇದ್ರೆ, ಅಲ್ಲದೆ ವೆರಿ ಅಗ್ರೆಸಿವ್ ಟೈಪ್ ಕ್ಯಾನ್ಸರ್ ಇದ್ರೆ ಅವ್ರು ಜೆನೆಟಿಕ್ ಟೆಸ್ಟಿಂಗ್ ಮಾಡಲೇಬೇಕು. ಬಿಕಾಸ್ ಬೇರೆ ಕ್ಯಾನ್ಸರ್ ಬರೋಕ್ ಚಾನ್ಸಸ್ ಇರುತ್ತೆ ಅವರಿಗೆ. ಜೆನೆಟಿಕ್ ಟೆಸ್ಟ್ ಅಂದ್ರೆ ಯಾವ ತರ? ಜೆನೆಟಿಕ್ ಟೆಸ್ಟಿಂಗ್ ಅಂದ್ರೆ ಬ್ಲಡ್ ಇಂದ ಅವ್ರು ಟೆಸ್ಟ್ ಮಾಡ್ತಾರೆ ಮತ್ತೆ ನೋಡ್ತಾರೆ ಏನಾದ್ರು ಮ್ಯೂಟೇಷನ್ ಇದೆಯಾ ಅಂತ. ಜೀನ್ಸ್ ಒಳಗೆ ಏನಾದ್ರು ಮ್ಯೂಟೇಷನ್ ಇದ್ರೆ ಕ್ಯಾನ್ಸರ್ ಬರೋಕ್ ಚಾನ್ಸಸ್ ಇರುತ್ತೆ. ಈ ಜೆನೆಟಿಕ್ ರೀಸನ್ ಇಂದಾನೇ ಕ್ಯಾನ್ಸರ್ ಇವ್ರಿಗೆ ಬಂದಿದೆ ಅಂತ ಹೇಳಿ. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ ಇವ್ರಿಗೆ ಯಾವ್ದು ಬ್ಯಾಡ್ ಹ್ಯಾಬಿಟ್ ಇರಲ್ಲ, ಔಟ್ಸೈಡ್ ಫುಡ್ ತಗೊಂತಾ ಇರಲ್ಲ, ಸ್ಟಿಲ್ ಕೊಲಾನ್. ಹೌದು, ತುಂಬಾ ಜಾಸ್ತಿ ಜನರ ಎಸ್ಪೆಷಲಿ ಯಂಗ್ ಏಜ್ ಪೀಪಲ್ ಸ್ಮೋಕಿಂಗ್ ಮಾಡಲ್ಲ, ಡಯಟ್ ಚೆನ್ನಾಗಿದೆ, ಬಟ್ ಕ್ಯಾನ್ಸರ್ ಬರುತ್ತೆ. ಅವ್ರಿಗೆ ಜೆನೆಟಿಕ್ ಪ್ರಾಬ್ಲಮ್ ಐಡೆಂಟಿಫೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಿಕಾಸ್ ಈಗ ಅಡ್ವಾನ್ಸಸ್ ಇಂದ ಈ ಜೆನೆಟಿಕ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆ. ಅದಕ್ಕೋಸ್ಕರ ಟಾರ್ಗೆಟೆಡ್ ಥೆರಪಿ ಕೊಡ್ಬೋದು ಮತ್ತು ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ನಮ್ಮ ಫುಡ್ ಲೈಫ್ ಸ್ಟೈಲ್ ಎಷ್ಟು ಮಟ್ಟಿಗೆ ಕಾರಣ ಆಗಿದೆ ಕರುಳಿನ ಕ್ಯಾನ್ಸರ್ಗೆ? ಅದು ಡಿಪೆಂಡ್ ಆಗುತ್ತೆ ಯಾವ ಡೇಟಾ ನೋಡ್ತದೆ ಅಂತ. ಬಟ್ ಯೂಶಲಿ ಅವ್ರು ಹೇಳ್ತಾರೆ ಅಪ್ ಟು 40% ಲೈಫ್ ಸ್ಟೈಲ್ ಚೇಂಜಸ್ ಇಂದ ಅವಾಯ್ಡ್ ಮಾಡ್ಬೋದು ಅಂತ. ಎಷ್ಟು ಮಟ್ಟಿಗೆ ರೀಸನ್ ಆಗುತ್ತೆ ಇದು? ಅಂದ್ರೆ ಬಹುತೇಕ ನಾವು ಮೆಟ್ರೋಪಾಲಿಟನ್ ಸಿಟೀಸ್ ನಾವು ಅಂತ ಕನ್ಸಿಡರ್ ಮಾಡೋದಾದ್ರೆ ಔಟ್ಸೈಡ್ ಫುಡ್ಗೆ ಡಿಪೆಂಡೆನ್ಸಿ ಜಾಸ್ತಿ ಆಗಿರುತ್ತೆ. ಹೋಮ್ ಫುಡ್ಡನ್ನು ಅಷ್ಟು ಕನ್ಸ್ಯೂಮ್ ಮಾಡಲ್ಲ, ಫಾಸ್ಟ್ ಫುಡ್ ಮೊರೆ ಹೋಗ್ತಿದ್ದಾರೆ. ಜೊತೆಗೆ ಈ ಏನು ವೆಜಿಟೇಬಲ್ಸ್, ಫ್ರೂಟ್ಸ್ ಕಡಿಮೆ ಮಾಡ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ಏನಾದರೂ ಕಾರಣ ಆಗಬಹುದಾ? 100%. ಇದು ನೋನ್ ಪ್ರೂವನ್ ಎವಿಡೆನ್ಸ್ ಒಳಗೆ ಪ್ರೂವ್ ಆಗಿತ್ತು. ರೆಡ್ ಮೀಟ್, ಲೋ ಫೈಬರ್ ಇಂಟೇಕ್, ಲೋ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಒಬಿಸಿಟಿ, ಇದೆಲ್ಲ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ಗೆ ರಿಸ್ಕ್ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಅಮೆರಿಕ ಒಳಗೆ ಕೋಲನ್ ಕ್ಯಾನ್ಸರ್ ವಿಚ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಬಿಕಾಸ್ ಅವ್ರು ತುಂಬಾ ಬೀಫ್ ತಿಂತಾರೆ, ರೆಡ್ ಮೀಟ್ ಜಾಸ್ತಿ ತಿಂತಾರೆ, ಫ್ರೂಟ್ಸ್ ವೆಜಿಟೇಬಲ್ಸ್ ತುಂಬಾ ಕಮ್ಮಿ, ಫೈಬರ್ ಕಮ್ಮಿ. ಅದಕ್ಕೋಸ್ಕರ ಕೋಲನ್ ಕ್ಯಾನ್ಸರ್ ತುಂಬಾ ಫ್ರೀಕ್ವೆಂಟ್ ಇದೆ ಅಲ್ಲಿ. ನೋನ್ ಅಸೋಸಿಯೇಷನ್ ಗೊತ್ತಿದೆ. ರೈಟ್. ಮಾಡಿಫಿಕೇಶನ್ ಹಾಗಾದ್ರೆ ಫುಡ್ ಅಲ್ಲಿ ರಿಕ್ವೈರ್ಮೆಂಟ್ ಇದ್ದೇ ಇದೆ. ಯಾವ ತರ? ಹೈ ಫೈಬರ್, ತುಂಬಾ ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ಬೇಕು, ಅನಿಮಲ್ ಫ್ಯಾಟ್ಸ್ ಕಮ್ಮಿ ಮಾಡಬೇಕು, ರೆಡ್ ಮೀಟ್ ಕಮ್ಮಿ ಮಾಡಬೇಕು. ಅದಂದ್ರೆ ಚಿಕನ್, ಫಿಶ್ ಏನು ಪ್ರಾಬ್ಲಮ್ ಇಲ್ಲ, ಬಟ್ ರೆಡ್ ಮೀಟ್ ತುಂಬಾ ಪ್ರಾಬ್ಲಮ್ ಕೊಡುತ್ತೆ. ಕೋಲನ್ ಕ್ಯಾನ್ಸರ್ ನೋನ್ ಕಾಸ್ ಆಫ್ ಕೋಲನ್ ಕ್ಯಾನ್ಸರ್ ರೆಡ್ ಮೀಟ್ ಇದ್ದೇ ಇರುತ್ತೆ. ಆಮೇಲೆ ಎಕ್ಸಸೈಸ್ ಜಾಸ್ತಿ ಮಾಡಬೇಕು, ಒಬಿಸಿಟಿ ಸ್ವಲ್ಪ ಕಮ್ಮಿ ಆಗಬೇಕು, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಕಮ್ಮಿ ಮಾಡಬೇಕು. ರೈಟ್. ಈಗ ಕರುಳಿನಂಥ ಕ್ಯಾನ್ಸರ್ ಈ ಸಮಸ್ಯೆಗಳನ್ನು ಡಯಾಗ್ನೋಸ್ ಮಾಡೋದಕ್ಕೆ ಟೆಕ್ನಾಲಜಿಯಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಡೇ ಬೈ ಡೇ ನಾವು ನೋಡ್ತಾ ಹೋಗೋದಾದ್ರೆ? ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಹೊಸ ಸ್ಕ್ಯಾನ್ಸ್ ಎಲ್ಲ ಬಂದಿದೆ, ಬ್ಲಡ್ ಟೆಸ್ಟ್ಸ್ ಬಂದಿದೆ. ಬ್ಲಡ್ ಇಂದಾನು ನೋಡ್ಬೋದು ಕ್ಯಾನ್ಸರ್ ಇದೆಯಾ, ಕ್ಯಾನ್ಸರ್ ವಾಪಸ್ ಬರ್ತಾ ಇದೆಯಾ. ನಾವು ಯೂಶಲಿ ಡಯಾಗ್ನೋಸ್ ಮಾಡೋಕ್ ಇಷ್ಟಪ್ಪ ನಾವು ಯೂಸ್ ಮಾಡಲ್ಲ, ಕ್ಯಾನ್ಸರ್ ವಾಪಸ್ ಬರ್ತಾ ಇದೆಯಾ ಇಲ್ಲ ಅಂತ ನೋಡೋಕೆ ನಾವು ಯೂಸ್ ಮಾಡ್ತೀವಿ. ಬ್ಲಡ್ ಇಂದ ನಾವು ಟೆಸ್ಟ್ ಮಾಡ್ತೀವಿ ಕ್ಯಾನ್ಸರ್ ಸೆಲ್ಸ್. ಹೀಗೆ ಅದ್ ಕ್ಯಾನ್ಸರ್ ಸೆಲ್ಸ್ ಬ್ಲಡ್ ಒಳಗಿದ್ರೆ ಅರ್ಥ ಏನಂತ ಕ್ಯಾನ್ಸರ್ ವಾಪಸ್ ಬರ್ತಾ ಇದೆ, ಅದ್ ನಾವು ನೋಡ್ತೇವೆ. ನಾವು ಅದ್ MRD ಟೆಸ್ಟ್ ಅಂತ ನಾವು ಕಾಲ್ ಮಾಡ್ತೇವೆ. ಅದೆಲ್ಲ ಹೊಸದೆಲ್ಲ ಬಂದಿದೆ, ತುಂಬಾ ಅಡ್ವಾನ್ಸ್ಮೆಂಟ್ಸ್ ಇದೆ. ಕ್ಯಾನ್ಸರ್ 6 ತಿಂಗಳು ಹೊಸ ಅಪ್ಡೇಟ್ ಬರುತ್ತೆ. ನಾನು ಓಡುವಾಗ ಏನೆಲ್ಲ ಸ್ಟ್ಯಾಂಡರ್ಡ್ ಆಫ್ ಕೇರ್ ಇದ್ದಿತ್ತು ಈಗ ಎಲ್ಲದೂ ಆಬ್ಸೊಲೀಟ್ ಆಗಿದೆ. ಅದಕ್ಕೋಸ್ಕರ ಕ್ಯಾನ್ಸರ್ ತುಂಬಾ ಅಡ್ವಾನ್ಸ್ಮೆಂಟ್ಸ್ ವೆರಿ ಫ್ರೀಕ್ವೆಂಟ್ಲಿ ಬರ್ತಾ ಇದೆ. ಸಹಜವಾಗಿ ಒಂದ್ಸಲ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ರಿಅಕರೆನ್ಸ್ ಇರಬಾರ್ದು ಅನ್ನೋಂಥ ಭಾವನೆ ಇರುತ್ತೆ. ಸೊ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದಾಗಿ 100% ರಿಸಲ್ಟ್ ಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಗೆ ನಿಮ್ಮ ಆನ್ಸರ್? 100% ಜಿಯೋಗೆ ಏನು 100% ರಿಸಲ್ಟ್ ಬರೋದೇ ಇಲ್ಲ. ಈಗ ಡ್ರೈವ್ ಮಾಡುವಾಗ ಹೇಳ್ಬೋದಾ 100% ನನ್ನ ಮನೆ ಒಳಗೆ 30 ಮಿನಿಟ್ಸ್ ಒಳಗೆ ರೀಚ್ ಆಗ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಅಡ್ವಾನ್ಸ್ಮೆಂಟ್ಸ್ ಇಂದ ಈಗ ಕೋಲಿನ್ ಕ್ಯಾನ್ಸರ್ ಮೆಜಾರಿಟಿ ಪೇಷಂಟ್ಸ್ಗೆ ಕ್ಯೂರ್ ಆಗುತ್ತೆ, ಮೈನಾರಿಟಿ ಪೇಷಂಟ್ಸ್ ಇಂದ ಕ್ಯೂರ್ ಆಗಲ್ಲ. ಈಗ ಹೊಸದೇನ್ ಬಂದಿದೆ ಅಂತ ಇಮ್ಯುನೋಥೆರಪಿ ಅಂತ ತುಂಬಾ ಇಂಪಾರ್ಟೆನ್ಸ್ ಬಂದಿದೆ ಕೋಲಿನ ರೆಕ್ಟಲ್ ಕ್ಯಾನ್ಸರಿಗೆ. ಈ ಇಮ್ಯುನೋಥೆರಪಿ ತುಂಬಾ ಗುಡ್ ಥೆರಪಿ, ಅದ್ರಲ್ಲಿ ಕೀಮೋಥೆರಪಿ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಮತ್ತು ಇಮ್ಯುನೋಥೆರಪಿ ಕ್ಯಾನ್ಸರಿಗೆ ಸ್ಪೆಸಿಫಿಕ್ ಮ್ಯೂಟೇಷನ್ ಇದ್ರೆ, ಇಮ್ಯುನೋಥೆರಪಿ ವರ್ಕ್ ಆಗಿದ್ರೆ ಸರ್ಜರಿ ಅವಾಯ್ಡ್ ಮಾಡ್ಬೋದು, ಕೀಮೋಥೆರಪಿ ಅವಾಯ್ಡ್ ಮಾಡ್ಬೋದು, ರೇಡಿಯೇಷನ್ ಅವಾಯ್ಡ್ ಮಾಡ್ಬೋದು. ಇದು ತುಂಬಾ ಹೊಸದು. 2017 ಅಂತ ಫಸ್ಟ್ ಟೈಮ್ ಇಂಡಿಯಾ ಒಳಗೆ ಯೂಸ್ ಮಾಡಿದ್ದು, ಮಣಿಪಾಲ್ ಹಾಸ್ಪಿಟಲ್ ಒಳಗೆ ಯೂಸ್ ಮಾಡಿದ್ದು. ತುಂಬಾ ಒಳ್ಳೆ ರಿಸಲ್ಟ್ ಕೋಲಿನ್ ರೆಕ್ಟಲ್ ಕ್ಯಾನ್ಸರ್ ಬರ್ಬೋದು ಇಮ್ಯುನೋಥೆರಪಿಯಿಂದ. ರೈಟ್. ಸಾಮಾನ್ಯವಾಗಿ ದೊಡ್ಡ ಟ್ರೀಟ್ಮೆಂಟ್ಗಿಂತ ಸಾಮಾನ್ಯ ಚಿಕಿತ್ಸಾ ಪದ್ಧತಿಗಳು ಅಂತ ಏನಾದರೂ ಇದ್ರೆ ಅದನ್ನ ಪೇಷಂಟ್ಸ್ ಮೇಲೆ
ಅಪ್ಲೈ ಮಾಡೋದಾದ್ರೆ ಯಾವುದು ಸಾಮಾನ್ಯ ಚಿಕಿತ್ಸಾ ಪದ್ಧತಿ ಅಂದರೆ ಯಾವ್ದನ್ನ ಹೇಳ್ತೀರಿ? ಸಿಂಪಲ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಟ್ರೀಟ್ಮೆಂಟ್ ಎಲ್ಲದು ಸಿಸ್ಟಮ್ಯಾಟಿಕ್ಲಿ ಮತ್ತು ಹೋಗ್ಲೇಬೇಕು. ಕರೆಕ್ಟ್ ಕೊಡಲೇಬೇಕು. ಏನಾದ್ರು ಡಿವಿಯೇಟ್ ಶಾರ್ಟ್ ಕಟ್ಸ್ ಏನಾದ್ರು ತೆಗೆದ್ರೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಪ್ರಾಬ್ಲಮ್ ಏನಂತ ಫಸ್ಟ್ ಟ್ರೀಟ್ಮೆಂಟ್ ಇನ್ ಕ್ಯಾನ್ಸರ್ ಆಲ್ವೇಸ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್. ಫಸ್ಟ್ ಟ್ರೀಟ್ಮೆಂಟ್ ಒಳಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಫಾಲೋಯಿಂಗ್ ಟ್ರೀಟ್ಮೆಂಟ್ಸ್ ಅಷ್ಟು ಎಫೆಕ್ಟಿವ್ ಇರಲ್ಲ. ಅದಕ್ಕೋಸ್ಕರ ತುಂಬಾ ಪೇಷಂಟ್ ಹೇಳ್ತಾರೆ ಬೇಗ ಮಾಡ್ಬೇಕಂತ ಡಾಕ್ಟರ್. ಯಾವಾಗೂ ನಾನು ಅಡ್ವೈಸ್ ಮಾಡ್ತೀನಿ, ಬೇಗ ಕ್ಯಾನ್ಸರ್ ಒಳಗೆ ಬೇಗ ಇಂಪಾರ್ಟೆಂಟ್ ಅಲ್ಲ, ಕರೆಕ್ಟ್ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಟ್ರೀಟ್ಮೆಂಟ್ ಎಲ್ಲದಕ್ಕೂ ಪ್ರೋಟೋಕಾಲ್ಸ್ ಇದೆ, ಎವಿಡೆನ್ಸ್ ಇಂದ ಪ್ರೋಟೋಕಾಲ್ಸ್ ಇದೆ. ಕರೆಕ್ಟ್ ಟ್ರೀಟ್ಮೆಂಟ್ ಫಾಲೋ ಮಾಡಲೇಬೇಕು. ಕೀಮೋಥೆರಪಿ ಬೇಕಂತ ಹೇಳಿದ್ರೆ ಕೀಮೋಥೆರಪಿ ಕೊಡ್ಲೇಬೇಕು. ಅವಾಯ್ಡ್ ಮಾಡಿದ್ರೆ ಸರಿ ರಿಸಲ್ಟ್ ಬರಲ್ಲ. ಈಗ ಕ್ಯಾನ್ಸರ್ನಂತಹ ರೋಗ ಲಕ್ಷಣಗಳು ಅಂದಾಗ ಅದು ಸೆಲ್ಸಿಗೆ ಡಿಪೆಂಡೆನ್ಸಿ ಅನ್ನೋದಿರುತ್ತೆ. ಈಗ ಕೊಲನ್ ಕ್ಯಾನ್ಸರ್ ಅಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಏನಾದರೂ? ಹೌದು, ಎಲ್ಲ ಕ್ಯಾನ್ಸರ್ ಒಳಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಅದರ್ ಆರ್ಗನ್ಸ್ ಸ್ಪ್ರೆಡ್ ಆಗುತ್ತೆ. ಯೂಶಲಿ ಕೋಲನ್ ಕ್ಯಾನ್ಸರ್ ಫಸ್ಟ್ ಜಾಗ ಲಿವರ್ ಸ್ಪ್ರೆಡ್ ಆಗುತ್ತೆ. ಲಿವರ್ ಆದ್ಮೇಲೆ ಲಂಗ್ಸ್ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಹೊಟ್ಟೆ ಒಳಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಸ್ಪ್ರೆಡ್ ಆಗೋ ರಿಸ್ಕ್ ಡಿಪೆಂಡ್ ಆಗುತ್ತೆ ಸ್ಟೇಜ್ ಎಷ್ಟಿದೆ. ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಸ್ಪ್ರೆಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕ್ಯಾನ್ಸರ್ ತೆಗ್ಮೇಲೂ ವಾಪಸ್ ಬರೋ ಚಾನ್ಸಸ್ ಡಿಪೆಂಡ್ ಆಗುತ್ತೆ ಸ್ಟೇಜ್ ಎಷ್ಟಿದೆ. ಆಗೇನಾದ್ರೂ ಮಾಡಿಫಿಕೇಶನ್, ಗುಡ್ ಮಾಡಿಫಿಕೇಶನ್, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡು ಅದನ್ನ 100%. ಒಬಿಸಿಟಿ ಇಸ್ ನಾಟ್ ಓನ್ಲಿ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್, ಬಟ್ ಕ್ಯಾನ್ಸರ್ ವಾಪಸ್ ಬರೋದು ಚಾನ್ಸಸ್ ಕಮ್ಮಿ ಆಗುತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಇಂದ. ಡಯಟ್ ಚೆನ್ನಾಗಿ ಮಾಡಿದ್ರೆ, ಎಕ್ಸರ್ಸೈಸ್ ಮಾಡಿದ್ರೆ, ವೇಟ್ ಕಂಟ್ರೋಲ್ ಮಾಡಿದ್ರೆ ಆಪರೇಷನ್ ಸುಲಭ ಆಗುತ್ತೆ, ಸಕ್ಸೆಸ್ ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ವಾಪಸ್ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ. ರೈಟ್, ವೆರಿ ನೈಸ್. ಈಗ ಕೊಲನ್ ಕ್ಯಾನ್ಸರ್ ಬಂದಿದೆ, ನೀವಾಗಲೇ ಹೇಳ್ದಂಗೆ ಲಿವರು ಅಥವಾ ಲಂಗ್ಸ್ಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಅಂತ. ಈಗ ಟ್ರೀಟ್ಮೆಂಟ್ ಪಾರ್ಟಿಗೆ ಬರೋದಾದ್ರೆ ಬರೀ ಕೊಲನ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಹೆಂಗಿರುತ್ತೆ? ಈಗ ಸ್ಪ್ರೆಡ್ ಆಯಿತು ಅಂದಾಗ ಹೆಂಗಿರುತ್ತೆ? ಸೊ ಇದೆ ಹೊಸ ಅಡ್ವಾನ್ಸ್ ಎಲ್ಲ ಬಂದಿದೆ. ಮುಂಚೆ ನಾವು ಹೇಳ್ತಾ ಇತ್ತು ಸ್ಪ್ರೆಡ್ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ, ಹಂಗೆ ಬಿಡುವುದು ಪೇಷಂಟ್ ಇಂದ. ಈಗ ಕೋಲಿನ್ ರೆಕ್ಟಲ್ ಕ್ಯಾನ್ಸರ್ ಹಂಗಿಲ್ಲ. ಸ್ಪ್ರೆಡ್ ಆಗಿದ್ಮೇಲೂ ನಾವು ನೋಡ್ಬೇಕು ಎಷ್ಟು ಸ್ಪ್ರೆಡ್ ಆಗಿದೆ. ಬರೀ ಒಂದ್ ಜಾಗ ಸ್ಪ್ರೆಡ್ ಆಗಿದೆ, ನಾವು ಆಪರೇಷನ್ ಮಾಡ್ತೀವಿ, ಲಿವರ್ ಮೇಲೂ ಆಪರೇಷನ್ ಮಾಡ್ತೀವಿ, ಕೋಲಿನ್ ಮೇಲೂ ಆಪರೇಷನ್ ಮಾಡ್ತೀವಿ, ಆಮೇಲೆ ಕೀಮೋಥೆರಪಿ ಕೊಡ್ತೀವಿ. ಇದ್ ಮಾಡಿದ್ಮೇಲೆ ಕ್ಯೂರ್ ಆಗೋ ಚಾನ್ಸಸ್ ಇದೆ ಸ್ಪ್ರೆಡ್ ಆಗಿದ್ಮೇಲೂ. ಬಿಕಾಸ್ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ, ಕೀಮೋಥೆರಪಿ, ಸರ್ಜರಿ, ಈಗ ರೋಬೋಟಿಕ್ ಸರ್ಜರಿ ಮಾಡ್ತೇವೆ. ಸೊ ಪಾಸಿಬಲ್ ಇದೆ ಸ್ಪ್ರೆಡ್ ಆಗಿದ್ಮೇಲೂ ಕ್ಯೂರ್ ಮಾಡೋಕ್ ಚಾನ್ಸಸ್ ಇದೆ, ಸರಿ ಟ್ರೀಟ್ಮೆಂಟ್ ತಕೊಂಡ್ರೆ. ಓಕೆ, ವೆರಿ ನೈಸ್. ಈಗ ಕೊಲನ್ ಕ್ಯಾನ್ಸರ್ ಅಂದಾಗ ಅಫ್ಕೋರ್ಸ್ ಗೊತ್ತಾಯ್ತು, ಲೈಫ್ ಸ್ಟೈಲಲ್ಲೇ ಪ್ರಾಬ್ಲಮ್ ಆದಾಗ ಈ ಥರದ ಕ್ಯಾನ್ಸರ್ಗಳು ಬರ್ತವೆ. ಮಾಡಿಫಿಕೇಶನ್ ಮಾಡ್ಕೊಳ್ಳೇಬೇಕು. ನಿಮ್ಮ ಸಜೆಷನ್ ಏನಾಗಂದ್ರೆ ಯಾವ ಥರ ಇದ್ರೆ ದಿ ಬೆಸ್ಟ್? ನಮ್ಮ ಸಜೆಷನ್ ಅಂತ ಹೇಳಿದ್ರೆ ಫಸ್ಟ್ ಆಕ್ಟಿವ್ ಇರಬೇಕು. ಎಲ್ಲ ದಿವಸ ವಿದೌಟ್ ಎನಿ ಎಕ್ಸ್ಕ್ಯೂಸಸ್ ಸ್ವಲ್ಪ ಎಕ್ಸಸೈಸ್ ಮಾಡಲೇಬೇಕು. ಸೆಕೆಂಡ್, ಶುಗರ್ ಅವಾಯ್ಡ್ ಮಾಡಬೇಕು. ಶುಗರ್ ಅವಾಯ್ಡ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಈಗ ಹೊಸ ಎವಿಡೆನ್ಸ್ ಬರ್ತಾ ಇತ್ತು, ಮೋರ್ ಇಂಪಾರ್ಟೆಂಟ್ ದೆನ್ ಆಯಿಲ್. ಆಯಿಲ್ ಅಷ್ಟು ಕೆಟ್ಟ ಇಲ್ಲ, ಶುಗರ್ ತುಂಬಾ ಕೆಟ್ಟಿದ್ದು. ಬಿಕಾಸ್ ಇಂಡಿಯಾ ಇಸ್ ಡಯಾಬೆಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. 3 ಇಂಡಿಯನ್ಸ್ ಒಳಗೆ 1 ಜನ ಡಯಾಬೆಟಿಕ್ ಇದ್ದೇ ಇರ್ತಾರೆ. ಸೊ ಶುಗರ್ಗೋಸ್ಕರ ತುಂಬಾ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. ಮೂರನೇದು, ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸ್ ತುಂಬಾ ಜಾಸ್ತಿ ತಿನ್ಬೇಕು ಡಯಟ್ ಒಳಗೆ. ಆಮೇಲೆ ಪ್ರಾಸೆಸ್ಡ್ ಫುಡ್ಸ್ ತುಂಬಾ ಅವಾಯ್ಡ್ ಮಾಡಬೇಕು. ಅದ್ರಲ್ಲಿ ಏನ್ ಹಾಕ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ರೈಟ್. ನನ್ಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಾಯ್ತು ಅಂದರೆ, ಸ್ಟೇಜಸ್ ಆಫ್ ಕ್ಯಾನ್ಸರ್ ಇದ್ದಾಗ ಯಾವ ಸ್ಟೇಜಲ್ಲಿ ಬಂದರೆ, ಈಗ ನೀವಾಗಲೇ ಹೇಳ್ದಂಗೆ ಪೇಷಂಟ್ಸ್ ಹೇಳ್ತಾರೆ ಆದಷ್ಟು ಬೇಗ ಟ್ರೀಟ್ ಮಾಡಿ, ನಮಗೆ ಟ್ರೀಟ್ಮೆಂಟ್ ಡ್ಯೂರೇಷನ್ ಅನ್ನೋದು ಕಡಿಮೆ ಇದ್ರೆ ಒಳ್ಳೇದು ಅಂತ. ಸ್ಟೇಜಸ್ ವೈಸ್ ನೋಡಿದಾಗ ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಯಾವ ಸ್ಟೇಜಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಎಷ್ಟು ಡ್ಯೂರೇಷನ್ ಹಿಡಿತೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೋದಾ? ಸೊ ನಾವು ಕೋಲಿನ್ ಕ್ಯಾನ್ಸರ್ ಮಾತಾಡುವಾಗ ಸ್ಟೇಜ್ 4 ಅಂದರೆ ಸ್ಪ್ರೆಡ್ ಆಗಿದ್ದು, ಕೋಲಿನಿಂದ ಹೊರಗಡೆ ಬಂದಿತ್ತು, ಅಂದರೆ ಲಿವರ್, ಲಂಗ್ಸ್ ಎಲ್ಲರೂ ಸ್ಪ್ರೆಡ್ ಆಗಿದೆ. ಯೂಶಲಿ ಸ್ಟೇಜ್ 4 ಮುಂಚೆ ಹೇಳ್ತಾ ಇತ್ತು ಇನ್ಕ್ಯೂರಬಲ್ ಅಂತ. ಈಗ ಅದು ಚೇಂಜ್ ಆಗ್ತಾ ಇದೆ. ಸ್ಟೇಜ್ 4 ತುಂಬಾ ಜಾಸ್ತಿ ಪೇಷಂಟ್ಸ್ ಇದೆ, ಸ್ಟೇಜ್ 4 ಇಂದನೂ ಕ್ಯೂರ್ ಆಗ್ಬಹುದು ಅಂತ. ಬಟ್ ಸ್ಟೇಜ್ 1, 2 and 3 ಕ್ಯೂರಬಲ್ ಸ್ಟೇಜಸ್. ಸ್ಟೇಜ್ 1 and 2 ಅಂದ್ರೆ ಕೋಲಿನ್ ಒಳಗಡೆನೆ ಇದೆ ಕ್ಯಾನ್ಸರ್, ಹೊರಗಡೆ ಬಂದಿಲ್ಲ. ಸ್ಟೇಜ್ 3 ಅಂದ್ರೆ ಕೋಲಿಂದ ಹೊರಗೆ ಬಂದು ಲಿಂಫ್ ನೋಡ್ಸ್ ಹೋಗಿದೆ ಅಂತ. ಲಿಂಫ್ ನೋಡ್ಸ್ ಅಂದ್ರೆ ನಾರ್ಮಲ್ ಇಮ್ಯೂನ್ ಸಿಸ್ಟಮ್ ಒಳಗೆ ಲಿಂಫ್ ನೋಡ್ಸ್ ಇರುತ್ತೆ. ಎಲ್ಲ ಕೆಟ್ಟ ಬ್ಯಾಕ್ಟೀರಿಯಾ, ಫ್ಲೂಯಿಡ್ ಎಲ್ಲ ವಾಪಸ್ ತಕೊಂಡು ಹೋಗೋಕೆ ಲಿಂಫ್ ನೋಡ್ಸ್ ಇರುತ್ತೆ. ಕ್ಯಾನ್ಸರು ಈ ಲಿಂಫ್ ನೋಡ್ಸ್ ಇಂದ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಕೋಲಿನಿಂದ ಹೊರಗೆ ಬಂದ್ಮೇಲೆ ಫಸ್ಟ್ ಜಾಗ ಎಲ್ಲಿ ಹೋಗೋದು ಕ್ಯಾನ್ಸರ್, ಲಿಂಫ್ ನೋಡ್ಸ್ಗೆ. ಲಿಂಫ್ ನೋಡ್ಸ್ ಇನ್ವಾಲ್ವ್ಡ್ ಆಗಿದೆ ಸ್ಟೇಜ್ 3 ಅಂತ.
ಓಕೆ, ಬರೀ ಕೋಲಿನ್ ಒಳಗಿದ್ರೆ ಸ್ಟೇಜ್ 1 or 2 ಇರುತ್ತೆ ಕ್ಯಾನ್ಸರ್. ರೈಟ್. ಈಗ ಬಹಳಷ್ಟು ಜನಕ್ಕೆ, ಈಗ ನಗರ ಪ್ರದೇಶದ ಜನಕ್ಕೆ, ಓದ್ಕೊಂಡವ್ರಿಗೆ, ಸಿವಿಲೈಸ್ಡ್ ಪೀಪಲ್ಗೆ ಕ್ಯಾನ್ಸರ್ ಅಂದ್ರೇನು, ಕೋಲನ್ ಕ್ಯಾನ್ಸರ್ ಏನು ಈ ಥರದ್ದು ಅರ್ಥ ಆಗುತ್ತೆ. ಗ್ರಾಮೀಣ ಭಾಗದಲ್ಲಿ, ಹಳ್ಳಿಗಾಡು ಪ್ರದೇಶದಲ್ಲಿ ಜನಕ್ಕೆ ಗೊತ್ತಾಗೋದಿಲ್ಲ. ಈಗ ಡಾಕ್ಟ್ರ್ ಹತ್ರ ಹೋದಾಗ ಇದು ಕ್ಯಾನ್ಸರ್ ಅಂತ ಹೇಳೋಕ್ಕೂ ಸಮ್ ಸಿಂಪ್ಟಮ್ಸಿಂದ ಏನೋ ವ್ಯತ್ಯಾಸ ಆಗಿದೆ, ಏನೋ ಸಮ್ ಪ್ರಾಬ್ಲಮ್ ಇದೆ ಅಂತ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಿಂಪ್ಟಮ್ಸ್ ಹೇಳ್ಬೋದಾ? ಎಸ್, ಈ ಥರ ಸಿಂಪ್ಟಮ್ಸ್ ಬಂದಾಗ ಇಮಿಡಿಯೇಟ್ ಆಗಿ ಹೌ ಟು ಗೋ ಟು ಡಾಕ್ಟರ್ ಅಂತ. ಇದು ಆಕ್ಚುಲಿ ತುಂಬಾ ಸುಲಭ ಕ್ವೆಶನ್. 5 ವಾರ್ನಿಂಗ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ. 1 ಬ್ಲೀಡಿಂಗ್ ಬರ್ತಾ ಇದೆ, ಮೋಷನ್ ಜೊತೆಗೆ ಬ್ಲೀಡಿಂಗ್ ಬರ್ತಾ ಇದೆ. ಯಾವಾಗೂ ನೆನ್ಸ್ಕೊಂಡ್ಬೇಡಿ ಪೈಲ್ಸ್ ಇಂದ ನಾರ್ಮಲ್ ಅಂತ. ಯಾವಾಗಾದ್ರು ಬ್ಲೀಡಿಂಗ್ ಬರ್ತಾ ಇದ್ರೆ ನೋಡ್ಲೇಬೇಕು. ಪೈಲ್ಸ್ ಇಂದ ಆಗ್ಬೋದು, ಪೇನ್ಫುಲ್ ಆಗಿರುತ್ತಾ, ಪೇನ್ಲೆಸ್? ಯೂಶಲಿ ಪೇನ್ಲೆಸ್ ಇರುತ್ತೆ. ಓಕೆ, ಯೂಶಲಿ ಕ್ಯಾನ್ಸರ್ ಪೇನ್ಲೆಸ್ ಇದ್ದೇ ಇರುತ್ತೆ, ಬಿಕಾಸ್ ಕ್ಯಾನ್ಸರ್ ಒಳಗಡೆ ನರ್ವ್ಸ್ ಇರಲ್ಲ. ಅದಕ್ಕೆ ಕ್ಯಾನ್ಸರ್ ಆಲ್ವೇಸ್ ಇಸ್ ಪೇನ್ಲೆಸ್. ಅಡ್ವಾನ್ಸ್ ಸ್ಟೇಜ್ ಆದ್ಮೇಲೆ ಪೇನ್ ಬರುತ್ತೆ, ಬೇರೆ ಏನಾದ್ರು ಒಳಗೆ ಹೋಗಿ ಇನ್ಫಿಲ್ಟ್ರೇಟ್ ಆಗಿದ್ಮೇಲೆ ಪೇನ್ ಬರುತ್ತೆ. ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಯಾವಾಗೂ ಪೇನ್ ಕೊಡಲ್ಲ. ಅದು ಫಸ್ಟ್. ಸೊ ಬ್ಲೀಡಿಂಗ್ ಆಗಿದೆ ನೋಡ್ಲೇಬೇಕು. ಎರಡನೇದಂತ ಸ್ಟೂಲ್ ಫ್ರೀಕ್ವೆನ್ಸಿ, ಅದಂದ್ರೆ 5 ವರ್ಷದಿಂದ ಡ್ರಾಪ್ ಮಾಡ್ತೀನಿ. ಈಗ ಬ್ಲೀಡಿಂಗ್ ಅಂತಾಗ್ಲೂ ಕೂಡ ಫ್ರೀಕ್ವೆಂಟ್ ಆಗಿ ಬರ್ತಾ ಇರತ್ತಾ, ಅಥವಾ ಯಾವಾಗೋ ಒಂದ್ಸತಿ ಸಮ್ ಪೇಷಂಟ್ಸ್ ರೀಸನ್ ಕೊಡ್ತಿರ್ತಾರೆ, ಎಕ್ಸ್ಟ್ರೀಮ್ ಆಫ್ ಹೀಟ್ ಆಗಿದೆ, ಸ್ವಲ್ಪ ಬ್ಲೀಡಿಂಗ್ ಆಯ್ತು, ಇಲ್ಲ ಪೈಲ್ಸ್ ಬ್ಲೀಡಿಂಗ್ ಆಯ್ತು ಅನ್ನೋದಕ್ಕೂ ಆ ಫ್ರೀಕ್ವೆನ್ಸಿ ಬಗ್ಗೆ ಹೇಳ್ತೀರಾ? ಫ್ರೀಕ್ವೆನ್ಸಿ ತುಂಬಾ ಇಂಪಾರ್ಟೆಂಟ್ ಇಲ್ಲ, ಬಿಕಾಸ್ ಕ್ಯಾನ್ಸರ್ ಇದ್ರೇನು ಯಾವಾಗೂ ಬ್ಲೀಡಿಂಗ್ ಆಗಲ್ಲ. ಒಂದ್ಸಲ ಬ್ಲೀಡಿಂಗ್ ಆಗ್ಬೋದು. ಅದಕ್ಕೋಸ್ಕರ ಒಂದು ಸಲ ಬ್ಲೀಡಿಂಗ್ ಆಗಿದ್ರೆ, ಎಸ್ಪೆಷಲಿ ಏಜ್ 45 years ಇಂದ ಆದ್ಮೇಲೆ ರಿಸ್ಕ್ ತುಂಬಾ ಜಾಸ್ತಿ ಇದೆ, ಅದಕ್ಕೆ ನೋಡ್ಲೇಬೇಕು. ಸೊ ಬ್ಲೀಡಿಂಗ್ ಒಂದು. ಎರಡನೇದು ಸ್ಟೂಲ್ ಫ್ರೀಕ್ವೆನ್ಸಿ. 10 ವರ್ಷದಿಂದ ನಮ್ಗೆ ರೆಗ್ಯುಲರಿ ಬೆಳಗ್ಗೆ ಒಂದ್ಸಲ ನಾನು ಹೋಗ್ತೀನಿ ಬಾತ್ರೂಮಿಗೆ. ಬಟ್ ಈಗ 2-3 ತಿಂಗಳಿಂದ ಒಂದ್ಸಲ ಬೆಳಗ್ಗೆ ಹೋಗ್ತೀನಿ, ಒಂದ್ಸಲ ಮಧ್ಯಾಹ್ನ, ಒಂದ್ಸಲ ರಾತ್ರಿನೂ ಹೋಗ್ತೀನಿ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ಹೋಗಿದ್ ಆದ್ಮೇಲೂ ಸೆನ್ಸೇಷನ್ ಇಲ್ಲ, ಇನ್ನೂ ಸ್ವಲ್ಪ ಏನಾದ್ರು ಒಳಗಡೆ ಇದೆ ಅಂತ ಆ ಸೆನ್ಸೇಷನ್ ಇದೆ. ಅದು ನಾವು ಹೇಳ್ತೇವೆ ಇನ್ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಅಂತ. ಅದು ತುಂಬಾ ವಾರ್ನಿಂಗ್ ಸಿಂಪ್ಟಮ್. ಅದಂದ್ರೆ ಏನಂತ, ನಿಮ್ ಕೋಲಿನ್ ಒಳಗಡೆ ಏನಾದ್ರು ಇದೆ. ಕೋಲಿನ್ ಅರ್ಥ ಏನಂತ, ಕೋಲಿನ್ ಒಳಗಡೆ ಬರೀ ಮೋಷನ್ ಇರುತ್ತೆ, ಕೋಲಿನ್ ನೆನ್ಸ್ಕನತ್ತೆ ಒಳಗಡೆ ಇನ್ನೂ ಮೋಷನ್ ಇದೆ, ಅದಕ್ಕೋಸ್ಕರ ಖಾಲಿ ಮಾಡೋಕ್ ಟ್ರೈ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಸಿಂಪ್ಟಮ್ ಬರುತ್ತೆ. ಅದಕ್ಕೆ ಮೋಷನ್ ಪಾಸ್ ಆಗಿದ್ಮೇಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನು ಹೋಗ್ಬೇಕಂತ ಆ ತರ ಇದ್ರೆ ಅದು ವಾರ್ನಿಂಗ್ ಸಿಂಪ್ಟಮ್. ಮೂರನೇದು ಏನಂತ, ಕನ್ಸಿಸ್ಟೆನ್ಸಿ. ಒಂದ್ಸಲ ಲೂಸ್ ಹೋಗೋದು, ಒಂದ್ಸಲ ಗಟ್ಟಿ ಹೋಗೋದು, ಒಂದ್ಸಲ ಬೇದಿ ಬರೋದು, ಒಂದ್ಸಲ ಕಾನ್ಸ್ಟಿಪೇಷನ್ ಆಗೋದು, ಆ ತರ ಬಂದ್ರೆ ಅದು ವಾರ್ನಿಂಗ್ ಸಿಂಪ್ಟಮ್. 4ನೇದು ಏನಂತ, ತುಂಬಾ ಸುಸ್ತಾಗ್ತದೆ, ಯಾಕಂತ ಗೊತ್ತಿಲ್ಲ, ಸುಸ್ತಾಗ್ತದೆ. ಲಾಸ್ಟ್ ಏನ, ವೇಟ್ ಲಾಸ್. ಈ 5 ಏನ ಇದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸಲೇಬೇಕು, ಕ್ಯಾನ್ಸರ್ ಇರ್ಬೋದು. ರೈಟ್. ಮೆಜಾರಿಟಿ ಅಂತ ನೋಡೋದಾದ್ರೆ ಮೇಲ ಫಿಮೇಲ್ ಯಾರಲ್ಲಿ ಕಂಡು ಬರಬಹುದು ಅಂತ? ಯೂಶಲಿ ಕೋಲಿನ್ ಕ್ಯಾನ್ಸರ್ ಮೇಲ್ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್ ಮೇಲ್ ಒಳಗಿದೆ, ಬಟ್ ಆಲ್ಮೋಸ್ಟ್ ಈಕ್ವಲ್. ಓಕೆ. ಏಜ್ ಗ್ರೂಪ್, ಎನಿ ಏಜ್ ಗ್ರೂಪ್? ಏಜ್ ಗ್ರೂಪ್ ಯೂಶಲಿ ಆಫ್ಟರ್ 50 years ತುಂಬಾ ಕಾಮನ್ ಇರುತ್ತೆ. ಬಿಫೋರ್ 50 years ಬಂದ್ರೆ ನಾವು ಯೂಶಲಿ ಹೇಳ್ತು ಜೆನೆಟಿಕ್ ಪ್ರಾಬ್ಲಮ್ ಜಾಸ್ತಿ ಚಾನ್ಸಸ್ ಇರುತ್ತೆ ಅಂತ. ಆಫ್ಟರ್ 50 years ನಾವು ಹೇಳ್ತು ಲೈಫ್ ಸ್ಟೈಲ್ಗೋಸ್ಕರ ಏನಾದ್ರು ಪ್ರಾಬ್ಲಮ್, ಆಫ್ಟರ್ 50 years ಮೋರ್ ಕಾಮನ್. ಟ್ರೀಟ್ಮೆಂಟ್ ಅಂದಾಗ ಇವಾಗ ರೋಬೋಟಿಕ್ ಆ ಥರದ್ದೆಲ್ಲ ಹೊಸ ಟೆಕ್ನಾಲಜಿಗಳು ಬಂದಿರೋದ್ರಿಂದಾಗಿ ಅಫೋರ್ಡಬಲ್ ಆಗಲ್ಲ, ಕಷ್ಟ ಆಗುತ್ತೆ, ಈ ಥರದ ಒಂದಷ್ಟು ಫೀಲಿಂಗ್ಸ್ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅದು ಹೌದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತ, ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಇದೆ. ಕೀಮೋಥೆರಪಿ ಎಕ್ಸ್ಪೆನ್ಸಿವ್ ಇದೆ, ಸರ್ಜರಿ ಎಕ್ಸ್ಪೆನ್ಸಿವ್ ಇದೆ. ಬಟ್ ಪೇಷಂಟ್ ಹೆಲ್ಪ್ ಮಾಡೋಕ್ಕೆ ತುಂಬ ಆರ್ಗನೈಸೇಷನ್ಸ್ ಇದ್ರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಸು ತುಂಬ ಹೆಲ್ಪ್ ಮಾಡ್ತಾರೆ. ಮತ್ತು ಅರ್ಲಿ ಸ್ಟೇಜ್ ಟ್ರೀಟ್ಮೆಂಟ್ ಬೇಕಂತ ತಕೊಂಡ್ರೆ ಅಷ್ಟಪ್ಪ ಎಕ್ಸ್ಪೆನ್ಸ್ ಬರಲ್ಲ. ಪ್ರಾಬ್ಲಮ್ ಏನಂತ, ಲೇಟರ್ ಸ್ಟೇಜ್ ಬಂದಮೇಲೆ, ಆಪರೇಷನ್ ಎಲ್ಲ ಆದಮೇಲೆ ಫಂಕ್ಷನಾಲಿಟಿ ತುಂಬ ಕಮ್ಮಿ ಆಗುತ್ತೆ, ಆಮೇಲೆ ಕೆಲಸ ಮಾಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಮನಿ ಇಲ್ಲ ಅಂತ ಡಿಲೇ ಮಾಡೋ ಪ್ರಯೋಜನನೇ ಇಲ್ಲ. ಕರೆಕ್ಟ್. ಒನ್ಸ್ ಟ್ರೀಟ್ಮೆಂಟ್ ಆಯಿತು, ಈಗ ಟ್ರೀಟ್ಮೆಂಟ್ ಆದಮೇಲೆ ಎಸ್ ಕ್ಯಾನ್ಸರ್ ಮುಕ್ತ ಜೀವನವನ್ನು ನಡೆಸ್ತಿದ್ದಾರೆ ಅನ್ನೋದಾದರೆ ಲೈಫ್ ಸ್ಟೈಲ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೇಬೇಕು. ಈಗ ಕ್ಯಾನ್ಸರ್ ಪೇಷಂಟ್ ನಾನು ಈಗ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿ ಕೆಲವರು ತುಂಬ ರೆಸ್ಟ್ ತೊಗೋತಾರೆ. ಅಂದರೆ ಸಮ್ ವಾಕಿಂಗ್, ಜಾಗಿಂಗ್, ಸಮ್ ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದು, ಈ ಥರದೊಂದಷ್ಟು ಸಜೆಷನ್ಸ್ ಕೊಡ್ಬೋದಾ? ನಾನು ಯಾವಾಗೂ ನಮ್ಮ ಪೇಷಂಟ್ಸ್ ಹೇಳ್ತೀನಿ, ಆಪರೇಷನ್ ಆದಮೇಲೆ ರೆಸ್ಟ್ ತಗೊಂಡ್ಬಿಡಿ.
ರೆಸ್ಟ್ ಇಸ್ ದ ವರ್ಸ್ಟ್ ಥಿಂಗ್. ಓಕೆ. ಯಾವಾಗೂ ಆಕ್ಟಿವೇ ಇರಲೇಬೇಕು. ಹಾ. ಎಸ್ಪೆಷಲಿ ಆಪರೇಷನ್ ಆದ್ಮೇಲೆ ಹಾ. ಎಷ್ಟು ಬೇಗ ಆಕ್ಟಿವ್ ಆಗ್ತದೆ ಅಷ್ಟು ಬೇಗ ರಿಕವರಿ ಆಗುತ್ತೆ. ಓಕೆ. ತುಂಬಾ ಜಾಸ್ತಿ ರೆಸ್ಟ್ ತಕ್ಕಂದ್ರೆ ರಿಕವರಿ ಡಿಲೇ ಆಗುತ್ತೆ, ವೇಟ್ ಗೇನ್ ಆಗುತ್ತೆ, ಬೇರೆ ಏನಾದ್ರು ಪ್ರಾಬ್ಲಮ್ ಶುರು ಆಗುತ್ತೆ. ಅದಕ್ಕೋಸ್ಕರ ರೆಸ್ಟ್ ನಾಟ್ ಅ ಗುಡ್ ಥಿಂಗ್. ತುಂಬಾ ಜಾಸ್ತಿ ಮ್ಯಾರಥಾನ್ ಎಲ್ಲ ರನ್ ಮಾಡೋದು ಅದೆಲ್ಲ ಅಷ್ಟಪ್ಪ ಬೇಡ, ಬಟ್ ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡಲೇಬೇಕು. ಕ್ಯಾನ್ಸರ್ ಟ್ರೀಟ್ಮೆಂಟ್ ತೆಕೊಂಡ್ವಾಗೂ ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡಲೇಬೇಕು. ಡಯಟ್ ತಿನ್ಲೇಬೇಕು. ಕ್ಯಾನ್ಸರ್ ಬಂದ್ ಬರೀ ಜ್ಯೂಸ್ ಕುಡಿತೀನಿ ಆ ಥರ ಹಂಗೇನೂ ಇಲ್ಲ. ಎಲ್ಲದೂ ತಿನ್ಬೋದು, ಹೆಲ್ತಿ ಫುಡ್ ತಿನ್ಬೋದು, ಬಟ್ ಲೈಫ್ ಸ್ಟೈಲ್ ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡಲೇಬೇಕು. ಇವತ್ತು ಮಕ್ಕಳು ಅಂದಾಗ ಯೂತ್ಸ್ ಅಂತ ನಾವು ನೋಡಿದಾಗ ಅತಿ ಹೆಚ್ಚು ಔಟ್ಸೈಡ್ ಫುಡನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅದು ತುಂಬಾ ಕಷ್ಟ ಹೇಳೋಕೆ. ಔಟ್ಸೈಡ್ ಫುಡ್ ಏನು ಹಾಕ್ತಾರೆ ಅದ್ರೊಳಗೆ ಯಾರಿಗೂ ಗೊತ್ತಿಲ್ಲ. ತುಂಬಾ ಜಾಸ್ತಿ ರಿಫೈನ್ಡ್ ಕೆಮಿಕಲ್ಸ್ ಹಾಕ್ತಾರೆ ಅದ್ರೊಳಗೆ. ಅದರಿಂದ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ, ಅದರಿಂದ ವೇಟ್ ಗೇನ್ ಆಗುತ್ತೆ. ಈಗ ನೀವು ಏನು ತಿಂತೀರ 5 years ಆದಮೇಲೆ ಏನು ಆಗುತ್ತಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನನ್ನ ರೆಕಮೆಂಡೇಶನ್ ಏನಂತ ಹೇಳಿದರೆ ಮನೆದೂಟ ಬೆಸ್ಟು. ಇಂಡಿಯಾ ಒಳಗೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಇಷ್ಟು ವರ್ಷ ಕಮ್ಮಿ ಇದ್ದಿತ್ತು ಬಿಕಾಸ್ ಹೆಲ್ತಿ ಲೈಫ್ ಸ್ಟೈಲಿಂದ. ಈಗ ನೋಡಿದರೆ ಎಲ್ಲ ದೇಶ ಒಳಗೆ ಕ್ಯಾನ್ಸರ್ ಇನ್ಸಿಡೆನ್ಸ್ ಕಮ್ಮಿ ಆಗ್ತದೆ, ಇಂಡಿಯಾ ಒಳಗೆ ಜಾಸ್ತಿ ಆಗ್ತಿದೆ. ನಮ್ಮ ಲೈಫ್ ಸ್ಟೈಲ್ ಇಷ್ಟಪ್ಪ ಚೇಂಜ್ ಆಗ್ತಿದೆ. ಈಗ ಮಕ್ಕಳಲ್ಲೂ ಕೂಡ ಈ ಕೊಲೊನ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತಾ? ಹೌದು, ಅನ್ಫಾರ್ಚುನೇಟ್ಲಿ ಇಂಡಿಯಾ ಒಳಗೆ ಯಂಗ್ ಪೀಪಲ್ ಕೋಲಿನ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಹೈ ಇದೆ. ಬೇರೆ ದೇಶ ಒಳಗೆ ಯಂಗ್ ಕೋಲಿನ್ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಕಮ್ಮಿ ಇದೆ, ಇಂಡಿಯಾ ಒಳಗೆ ತುಂಬ ಜಾಸ್ತಿ ಇದೆ. ಇದು ಯಾಕೆ ಹಿಂಗೆ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ತುಂಬ ಥಿಯರಿ ಇದೆ ಯಾಕೆ ಈ ಥರ ಬರ್ತಾ ಇದೆ, ಎನ್ವೈರನ್ಮೆಂಟ್ ಇಂದ, ಪೊಲ್ಯೂಷನ್ ಇಂದ, ಅದೆಲ್ಲ ಜನ ಹೇಳ್ತಾರೆ. ಬಟ್ ಆಕ್ಚುಲಿ ಯಾಕೆ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಯಂಗ್ ಏಜ್ ಕೋಲಿನ್ ಕ್ಯಾನ್ಸರ್ ತುಂಬ ಕಾಮನ್ ಇದೆ ಇಂಡಿಯಾ ಒಳಗೆ. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕೊಲೊನ್ ಕ್ಯಾನ್ಸರ್ ಅಂದ್ರೇನು, ಯಾವ ರೀತಿಯ ಲಕ್ಷಣಗಳಿರುತ್ತೆ, ಯಾವ ಕಾರಣಗಳು ಮತ್ತು ಟ್ರೀಟ್ಮೆಂಟ್ ಸೂಕ್ತವಾಗಿ ಹೇಗೆ ಕೊಡ್ಬೋದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಣಿಪಾಲ್ ಹಾಸ್ಪಿಟಲ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ದೇವೇಶ್ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಇವತ್ತು ಮಾತಾಡಿದಂತಹ ವಿಷಯ ಕಾಲನ್ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್. ಫೆಬ್ರವರಿ 4ರಂದು ಕ್ಯಾನ್ಸರ್ ದಿನ ಅಂತ ಆಚರಿಸ್ತಾರೆ. ಮಣಿಪಾಲ್ ಆಸ್ಪತ್ರೆಯ ವತಿಯಿಂದ ಕ್ಯಾನ್ಸರ್ ಕುರಿತಾದಂತಹ ಒಂದು ಜಾಗೃತಿಯ ಕಾರ್ಯಕ್ರಮ ಇದಾಗಿತ್ತು. ಯಾರೇ ಸಣ್ಣ ಪುಟ್ಟ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ತಜ್ಞ ವೈದ್ಯರನ್ನ ಕಂಡು ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಸಕಾಲಕ್ಕೆ ತೆಗೆದುಕೊಳ್ಳುವುದು ಸೂಕ್ತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.